ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕೂತ್ಕೊಳ್ಳಿ ಎಲ್ರು. ಪಾಪ ಶ್ರಾವಣಿಯಮ್ಮ ಒಬ್ರೆ ಎಲ್ಲನ್ನು ತಂದಿಡ್ತಿದಾರಲ್ಲ. ಲೇ ದನ, ಅಡುಗೆ ಮಾಡುವಾಗ ಕೈ ಸುಟ್ಕೊಂಡೆ ಬಾಯಿ ಸುಟ್ಕೊಂಡೆ ಅಂತ ಹೇಳ್ಕೊಂಡು ಪಾತ್ರೆ ತಂದಿಡುವಾಗ ಬೀಳಿಸ್ಬಿಟ್ರೆ ಯಾರು ಊಟ ಮಾಡಕ್ಕಾಗಲ್ಲ. ಹೋಗಿ ನೀನೆ ತಗೊಂಡ್ಬಂದಿಡೆ. ಅದೇ ಕರೆಕ್ಟಾಗಿ ಹೇಳಿದ್ರೆ ನುಡಿಯತ್ತೆ. ಬೇಕು ಬೇಕು ಅಂತ ನಾವು ಹಸ್ಕೊಂಡಿರ್ಲಿ ಅಂತ ಏನಾರ ಬೀಳಿಸ್ಬಿಟ್ಟು ನಾಟಕ ಆಡಿದ್ರು ಆಡ್ಬೋದು. ಲೇ ಧನ ಬಾರೆ, ಯಾವ್ದಕ್ಕೂ ನಾವೇ ಹೋಗಿ ತಗೊಂಡ್ಬಂದ್ಬಿಡೋಣ ಬಾ. ಲೇ ವಿಶಾಲು, ಇಲ್ಲೂ ನಿನ್ನ ಕೊಂಕು ಮಾತಾಡೋದನ್ನ ಬಿಡಲ್ವಾ? ನಾನು ಏನೇ ಮಾಡಿದ್ರು ನಿಮಗೆ ಕೊಂಕೆ ಅನ್ಸೋದು. ಹೌದು, ನಾನು ಕೊಂಕೆ ಮಾಡ್ತೀನಿ. ಎಲ್ಲ ತಂದಿಟ್ಟಾಯ್ತಲ್ಲ, ಬಡ್ಸಕ್ಕೆ ಹೇಳು. ಅತ್ತೆ, ನಾನ್ ಬಡಿಸ್ಬೇಕಾ? ಹೌದು ಶ್ರಾವಣಮ್ಮ, ನೀವು ತಾನೇ ಅಡುಗೆ ಮಾಡಿದ್ದು, ನಿಮ್ಮ ಕೈಯರೇ ಬಡಿಸ್ಬೇಕು. ಬಡಿಸಿ. ಅಮ್ಮ, ಈಗ ನೋಡು, ಅಡುಗೆಲಿ ಉಪ್ಪು ಇಲ್ಲ ಖಾರನೋ ಏನಾದರೂ ಜಾಸ್ತಿ ಆಗಿರುತ್ತೆ. ಅದನ್ನೇ ಇಟ್ಕೊಂಡು ಹೆಂಗೆ ಜಗಳ ಮಾಡ್ತೀನಿ ಅಂತ. ಇದೇನಮ್ಮ ಸಾರು ಇಷ್ಟೊಂದು ರುಚಿಯಾಗಿದೆ. ಹಾಗಂತ ನಾನೇನು ಸುಮ್ಮನೆ ಇರೋಳಲ್ಲ, ನೋಡ್ತಾ ಇರು ಈಗ ಏನು ಮಾಡ್ತೀನಿ ಅಂತ. ಛೇ 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 ಛೇ, ಇದನ್ನ ಯಾರಾದರೂ ಊಟ ಅಂತಾರ? ಅಮ್ಮ, ಅಡುಗೆನ ನೀನೇ ಮಾಡಬೇಕಿತ್ತು. ಈ ಊಟ ತಿನ್ನಕ್ಕೆ ಆಗಲ್ಲ. ಹೌದು ಹೌದು, ಊಟ ಬಹಳ ಕೆಟ್ಟದಾಗಿದೆ, ಬಾಯಿಗಿಡಕ್ಕಾಗಲ್ಲ. ಈ ಊಟನ ನಾಯಿ ಸಹ ತಿನ್ನಲ್ಲ. ಏನಂದ್ರೆ ಹೇಳಿದ್ರೆ ನಾಯಿಗೆ ಹಾಕಿದ್ರು ತಿನ್ನಲ್ವಾ? ಯಾವ ನಾಯಿ ತಿನ್ನುತ್ತೆ? ಬಂದೆ ಹೇಳಿ. ಬಂದೆ ಬಂದೆ ಬಂದೆ. ಎಲ್ಲಿ ಕೊಡಿ. ಇರಿ ಇರಿ ಇರಿ. ಅಡಿಂದ್ರೆ ನಾಯಿ ಕೂಡ ತಿನ್ನಲ್ವಾ? ಹಾಕಿ ನೋಡ್ತೀನಿ, ತಿನ್ನುತ್ತೋ ಇಲ್ವಂತ ನೋಡೋಣ. ಅಯ್ಯೋ ಮಾವ, ಯಾಕೆ ಸುಮ್ಮನೆ ಕೊಟ್ಬಿಡಿ, ಪಾಪ ಹಸ್ಕೊಂಡಿರ್ತಾರೆ. ಮತ್ತಿನ್ನೇನಮ್ಮ, ನಾಯಿ ಕೂಡ ತಿನ್ನಲ್ಲ ಅಂತ ಹೇಳ್ತಿದ್ದಾರೆ. ನಾಯಿಗೆ ಒಂದೊತ್ತು ಊಟ ಹಾಕಿದ್ರೆ ಅದು ನಮ್ಮನ್ನ ಕಾಯುತ್ತಮ್ಮ. ನೋಡೋಣ ಇರಿ, ಹಾಕಿ ನೋಡ್ತೀನಿ, ತಿನ್ನುತ್ತೋ ಇಲ್ವೋ ನೋಡೋಣ. ಪರವಾಗಿಲ್ಲ ಬಿಡಿ ಮಾವ, ಸುಮ್ಮನೆ ಯಾಕೆ ಅವ್ರನ್ನ ಗೋಳು ಹಾಕೋತೀರಾ? ಕೊಡಿ ಇಲ್ಲಿ, ಅಯ್ಯೋ ತಗೊಳ್ಳಿ. ಏನ್ ಧನು, ನಿನ್ ತಟ್ಟೆನು ನಾಯಿಗೆ ಹಾಕದ? ಸುಮ್ಮನೆ ಮಮ್ಮಿ, ನಿನ್ನ ಮಾತು ನಂಬಿಕೊಂಡು ವಾಟಿಗೆ ಅನ್ನ ಇಲ್ದಿರಂಗೆ ಮಾಡ್ಕೊಂಡ್ಬಿಡ್ತೀನಿಲ್ಲ ಮಮ್ಮಿ.
ಎಷ್ಟು ಚೆನ್ನಾಗಿರೋ ಊಟ. ಅಯ್ಯಯ್ಯೋ ಮೊದಲೇ ಹೊಟ್ಟೆ ಸಿಕ್ಕಾಪಟ್ಟೆ ಎಸಿತಾಯಿತ್ತು. ಅಯ್ಯಪ್ಪ ನಾನು ತಿನ್ಕೊಂಬಿಡ್ತೀನಪ್ಪ. ನಾನೇನೋ ಮಾಡಲಿ, ಕೈಯಲ್ಲಿ 5 ಪೈಸೆ ಕತ್ತಿ ಹೇಳ್ತಾರೋಳು, ಅವಳಿಗೆ ಏನು ಮರ್ಯಾದೆ ಕೊಡೋದು ಅಂದ್ಬಿಟ್ಟು ಸಿಕ್ಕ ಅವಕಾಶಗಳನ್ನೆಲ್ಲ ಬಳಸ್ಕೊಂಡು ನಾನು ಅವಳಿಗೆ ಅವಮಾನಗಳನ್ನೇ ಮಾಡಿಬಿಟ್ಟೆ. ಈಗ ನಾನು ಏನು ಮಾಡೋದು ಹೇಳು? ಹಿಂಗಾಗುತ್ತೆ ಅಂತ ನನಗೆ ಹೋಗ್ತಿತ್ತು. ಸದ್ಯ ಊಟ ಮತ್ತೆ ಸಿಗ್ತದ, ಅಷ್ಟೇ ಸಾಕು. ಅಲ್ಲ, ತಿನ್ನ ಅನ್ನಕ್ಕೆ ಅವಮಾನ ಮಾಡಬಾರ್ದು ಅಂತ ತಿಂತಾ ಇದ್ದೀನಿ. ಬೇಕನಾ? ಬೇಡ ಬೇಡ, ಚೆನ್ನಾಗಿಲ್ಲ, ಬೇಡ. ಅಬ್ಬಾ, ಈ ಅಡುಗೆ ಚೆನ್ನಾಗಿದೆ ಅಂತ ಆಯಿತು. ಸ್ವಲ್ಪ ಟ್ರೈನಿಂಗ್ ಕೊಟ್ರು ಈ ಮನೆನ ಶ್ರಾವಣಿ ಅಮ್ಮ ಅರಮನೆ ಮಾಡಿಬಿಡ್ತಾರೆ. ಅಮ್ಮ, ಇಷ್ಟೊಂದು ಪಾತ್ರೆಗಳ ರಾಶಿ ಇದೆ, ನನ್ನ ಕೈಯಿಂದ ಕೆಲಸ ಮಾಡೋಕ್ಕಾಗಲ್ಲ. ಯಾರು ಅಡುಗೆ ಮಾಡಿದ್ರೋ ಅವರೇ ಈ ಪಾತ್ರೆಗಳನ್ನೆಲ್ಲ ಎತ್ತಿ ತೊಳೆದಿಡ್ಲಿ. ಹೌದೌದು, ನಮ್ ಕಡೆ ಯಾರು ಬಡಿಸ್ತಾರೋ, ಯಾರು ಅಡಿಗೆ ಮಾಡ್ತಾರೋ ಅವರೇ ಕಣ ತೊಳೆಯೋದು. ಎದಳ ಮೇಲೆ ಲೇ. ಐಶು ಪುಟ್ಟ, ನಿನಗೆ ನಾನು ಹೊಸ ಸ್ಲೇಟ್ ಕೊಡ್ಸಿದ್ದೀನಲ್ವಾ, ಅದ್ರಲ್ಲಿ ಹೋಗಿ ಆ ಈ ಬರಿ ಹೋಗು. ಶ್ರಾವಣಿ ಮರೆ, ನಾನು ನಿಮ್ಗೆ ಸಹಾಯ ಮಾಡ್ತೀನಿ. ಅಯ್ಯಯ್ಯೋ ಮಾವ, ಬಿಡಿ ಅದನ್ನ ಬಿಡಿ, ನೀವು ಹೋಗಿ. ಇದೊಂದು ಕೆಲಸನ ನಾನು ಮಾಡ್ಕೋತೀನಿ ಇದೆಲ್ಲ. ಅಲ್ಲ ಮಾವ, ಹೋಗಿ ನೀವು ಹೋಗಿ. ನಾವು ಮಾಡ್ಕೋತೀನಿ ಮಾವ, ಹೋಗಿ ನೀವು. ಶ್ರಾವಣಿಮ್ಮ, ಈ ಕೆಲಸ ಎಲ್ಲ ನೀವು ಮಾಡಬೇಡಿ, ತಟ್ಟೆ ನಾನು ತೊಳ್ಕೊಡ್ತೀನಿ, ಕೊಡಿ. ಅಯ್ಯೋ ಮಾವ, ನಿಮಗೆ ನಾನು 100 ಸಲ ಹೇಳಿದ್ದೀನಿ, ಇದು ನನ್ನ ಮನೆ ಕೆಲಸಗಳು ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಂತ. ಈ ಮನೆ ನನ್ನ ಜವಾಬ್ದಾರಿ. ಈ ಮನೇಲಿ ನೀನು ಅದು ಮಾಡಬೇಡ ಇದು ಮಾಡಬೇಡ ಅಂತ ನೀವು ನನಗೆ ಹೇಳಬಾರ್ದು. ನೀವು ಹೋಗಿ ಒಳಗೆ ಕೂತ್ಕೊಳ್ಳಿ, ನಾನು ಇದೆಲ್ಲ ತೊಳೆದು ಜೋಡಿಸಿಟ್ಟು ಬರ್ತೀನಿ, ಆಯ್ತಾ? ಹೋಗಿ. ಅಯ್ಯೋ ಶ್ರಾವಣಿ ಅಮ್ಮೋರೇ, ನೀವು ಪಾತ್ರೆ ತೊಳೆದೆಲ್ಲ ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.